MD ಏನು ಹೇಳಿದ್ರು ಕೇಳಿಸ್ಕೊಂಬನ್ನಿ. ಮೇಡಮ್ ನಮಸ್ಕಾರ. ಏನ್ ಹೇಳೋದಕ್ಕೆ ಬಯಸ್ತೀರಾ ಮೇಡಮ್? ಹೇಗಾಯ್ತು ಈ ಘಟನೆ? ನೀವೇನ್ ಹೇಳೋಕ್ ಬಯಸ್ತೀರಾ? ಮೇಡಮ್ ಇದು ನಮ್ಮ ಕಸ್ಟಮರ್ ಹ್ಯಾಂಡ್ ವಾಶ್ ಮಾಡೋ ಏರಿಯಾದಲ್ಲಿ ಬ್ಲಾಸ್ಟ್ ಆಗಿದೆ. ಹಾ, ಸುಮಾರು 1 ಗಂಟೆ ಟೈಮಲ್ಲಿ ಬ್ಲಾಸ್ಟ್ ಆಗಿದೆ, 1-1:15 ಒಳಗಡೆ. ಓಕೆ. ಅಲ್ಲಿ ನಮ್ದು ಕಸ್ಟಮರ್ ಹ್ಯಾಂಡ್ ವಾಶ್ಗೆ ಸಿಂಕ್ ಇದೆ, ಒಂದು ಡಸ್ಟ್ಬಿನ್ ಇದೆ, ಮತ್ತೆ ಪ್ಲೇಟ್ಸ್ ಎಲ್ಲ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಇದೆ. ಅಷ್ಟೇ ಬಿಟ್ರೆ ಅಲ್ಲಿ ಬೇರೆ ಏನೂ ಇಲ್ಲ. ಅಲ್ಲಿ ನಮ್ಮ ಸಿಲಿಂಡರ್ಸ್ ಇಲ್ಲ, ಅಲ್ಲಿ ಏನು ನಮ್ಮ ಎಕ್ವಿಪ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ ಅಲ್ಲಿ. ಸೊ ಎಲ್ಲಾನು ಬ್ಯಾಕ್ ಅಂಡ್ ಕಿಚನ್ ಅಲ್ಲಿ ಇದೆ. ನಮ್ಮ ಕಿಚನ್ ಅಲ್ಲಿ ಯಾವುದೇ ಎಕ್ವಿಪ್ಮೆಂಟ್ಸ್ಗೆ ಏನೂ ಆಗಿಲ್ಲ. ಓಕೆ. ಇದು ಕೆಳಗಡೆ ಬ್ಲಾಸ್ಟ್ ಆಗಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾವುದೋ ಬ್ಯಾಗ್ ಇಂದ ಬ್ಲಾಸ್ಟ್ ಆಗಿದೆ ಅಂತ. ಯಾರೋ ಕಸ್ಟಮರ್ ತರ ಬಂದು ಬ್ಯಾಗ್ ಇಟ್ಟು ಹೋಗಿದ್ದಾರೆ, ಆ ಬ್ಯಾಗ್ ಇಂದ ಬ್ಲಾಸ್ಟ್ ಆಗಿದೆ ಅಂತ ನನಗೆ ಬಂದಿರೋ ಮಾಹಿತಿ. ಬಟ್ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಏನಾಗಿದೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಮೇಡಮ್. ಓಕೆ. ಒಟ್ಟಾರೆ ನಿಮ್ಮ ಯಾವುದೇ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಆಗಲಿ ಅಥವಾ ಬೇರೆ ಯಾವುದೇ ನಿಮ್ಮ ಡಿವೈಸಸ್ ಆಗಲಿ ಅಥವಾ ಅಂಥದ್ದು ಯಾವ್ದ್ರಿಂದನೂ ಅಲ್ಲಿ ಒಳಗಿನ ಯಾವುದೇ ಉಪಕರಣಗಳಿಂದ ಸಂಭವಿಸಿಲ್ಲ ಅಂತೀರಾ? ಯಾವ್ದು ಆಗಿಲ್ಲ ಮೇಡಮ್, ವೆರಿ ಕ್ಲಿಯರ್. ನಮ್ದು ಯಾವ ಎಕ್ವಿಪ್ಮೆಂಟ್ಸ್ ಇಂದ ಆಗಿಲ್ಲ, ನಮ್ಮ ಸಿಲಿಂಡರ್ ಇಂದ ಆಗಿಲ್ಲ, ಯಾವ್ದ್ರಿಂದನೂ ಆಗಿಲ್ಲ. ಓಕೆ. ದಿವ್ಯ ಅವರೇ, ನೀವು ನಿಮ್ಮ ಸಿಬ್ಬಂದಿಗಳ ಜೊತೆ ಮಾತನಾಡಿದ್ರಾ? ಅವ್ರು ಏನು ಹೇಳಿದ್ರು, ಏನು ಮಾಹಿತಿ ಕೊಟ್ರು ನಿಮಗೆ? ಖಂಡಿತವಾಗ್ಲೂ ನಾನು ಮಾತಾಡಿದ್ದೀನಿ, ಟಚ್ ಅಲ್ಲಿ ಇದ್ದೀನಿ. ನನಗೆ ಇದೇ ವಿಷಯ, ಇದೇ ಮಾಹಿತಿ ಬಂದಿದೆ ನನಗೆ. ಸೊ ಇಮಿಡಿಯೇಟ್ಲಿ ಅದು ಇವೆಂಟ್ ಬ್ಲಾಸ್ಟ್ ಆಗಿದ ತಕ್ಷಣ ಎಲ್ಲರೂ ಹೊರಗಡೆ ಕಳ್ಸಿದೀವಿ ನಾವು. ಎಂಟೈರ್ ಔಟ್ಲೆಟ್ ಜನ ಯಾರಿದ್ರು ಕಸ್ಟಮರ್ಸ್, ನಮ್ಮ ಎಂಪ್ಲಾಯೀಸ್ ಎಲ್ಲಾರನ್ನೂ ಹೊರಗಡೆ ಕಳ್ಸಿದ್ವಿ. ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. 4 ಜನಕ್ಕೆ ಇಂಜುರಿ ಆಗಿದೆ ಈ ಟೈಮಲ್ಲಿ, ಒಂದು ಕಸ್ಟಮರ್ಗೆ ಮತ್ತೆ 3 ಜನ ನಮ್ಮ ಸ್ಟಾಫ್ಗೆ. ಇಮಿಡಿಯೇಟ್ ಅವ್ರನ್ನ ನಾವು ಲೋಕಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀವಿ. ಅಲ್ಲಿ ಈಗ ಎಲ್ಲಾರು ಹುಷಾರಿದ್ದಾರೆ, ಅಂದ್ರೆ ಯಾರಿಗೂ ಏನು ಪ್ರಾಣಾಪಾಯ ಆಗಿಲ್ಲ. ಡಾಕ್ಟರ್ಸ್ ಕನ್ಫರ್ಮ್ ಮಾಡಿದ್ದಾರೆ, ದೇ ಆರ್ ಆಲ್ ಫೈನ್ ಅಂತ. ಮೈನರ್ ಇಂಜುರೀಸ್ ಆಗಿದೆ, ವಿ ಆರ್ ಟೇಕಿಂಗ್ ಕೇರ್ ಆಫ್ ದೆಮ್. ದಿವ್ಯ ಅವರೇ, ಇಲ್ಲಿ ಸಾಕಷ್ಟು ಆಯಾಮಗಳಿರುತ್ತೆ ನಿಜ. ಈಗಲೇ ಇಟ್ ಇಸ್ ಟು ಪ್ರೆಮಿಚೂರ್, ಏನು ಹೇಳಕ್ ಆಗಲ್ಲ ನಾವು. ಆದರೂ ಕೂಡ ಈಗ ನಿಮ್ಗೆ, ನೀವು ಅಲ್ಲಿನ ಮಾಲೀಕರು ಆಗಿರೋದ್ರಿಂದ, ಸ್ಥಳೀಯರು ಆಗಿರೋದ್ರಿಂದ ನಿಮ್ಗೆ ಹೆಚ್ಚು ವಿಚಾರಗಳು ಗೊತ್ತಿರುತ್ತೆ. ರಾಮೇಶ್ವರಂ ಕೆಫೆ ಅಂತ ಹೇಳುವಂಥದ್ದು ಬಹಳ ಒಂದು ರೆಪ್ಯೂಟೆಡ್ ಹೋಟೆಲ್ ಸರಣಿಗಳಲ್ಲೇ ಬಹಳ ಒಂದು ಜನಪ್ರಿಯ ಆಗಿರ್ತಕ್ಕಂಥ ಕೆಫೆ ಆ ಭಾಗದಲ್ಲಿ. ಸೊ ಅಲ್ಲಿ ಈ ತರ ಒಂದು ಘಟನೆ ನಡೀತು ಅಂದ್ರೆ ಏನಾದ್ರೂ ರೈವಲ್ರಿ ಇರ್ಬೋದಾ, ಅಥವಾ ಕಾಂಪಿಟಿಷನ್ಗೆ ಯಾರಾದ್ರೂ ಹೀಗೆ ಮಾಡಿದ್ರ, ಹೆಸರು ಹಾಳು ಮಾಡೋದಕ್ಕೆ ಏನಾದ್ರೂ ಹೀಗೆ ಮಾಡಿದ್ರ, ನಿಮ್ಗೇನ್ ಅನ್ಸುತ್ತೆ? ಗೊತ್ತಿಲ್ಲ ಮೇಡಮ್, ಇರ್ಬೋದು, ಇಲ್ದೇನು ಇರ್ಬೋದು. ನಾನು ಯಾವ್ದನ್ನು ನಾನು ತಳ್ಳಿ ಹಾಕಲ್ಲ. ಅಥವಾ ಇದು ಬೇರೆ ಏನಾದ್ರೂ ಆಗಿರ್ಬೋದು. ಅಂದ್ರೆ ಎಷ್ಟೊಂದ್ ಕಡೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹಿಸ್ಟ್ರಿ ಇದೆ, ಬ್ಲಾಸ್ಟ್ ಆಗಿರೋ ಚಾನ್ಸಸ್ ಇದೆ. ಓಕೆ. ಅದರಿಂದ ಆಗಿರ್ಬೋದು, ಅಥವಾ ಬಿಸ್ನೆಸ್ ರೈವಲ್ರಿಯಿಂದ ಆಗಿದ್ಯಾ, ಕಾಂಪಿಟೇಷನ್ ಇಂದ ಆಗಿದ್ಯಾ, ನನ್ಗಂತೂ ಕ್ಲಾರಿಟಿ ಇಲ್ಲ. ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗತ್ತೆ. ಈ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದಾನೇ ಗೊತ್ತಾಗ್ಬೇಕಿದು. ಬಟ್ ನಮ್ಮ ಎಕ್ವಿಪ್ಮೆಂಟ್ ಇಂದ ಅಂತೂ ಬ್ಲಾಸ್ಟ್ ಆಗಿಲ್ಲ. ಇದು ಹೊರಗಡೆಯಿಂದ ಬಂದಿರೋ ಒಂದು ಬ್ಯಾಗ್ ಇಂದ ಬ್ಲಾಸ್ಟ್ ಆಗಿದೆ, ಅದು ಅಂತೂ 100% ನಿಜ. ಅದು ಯಾರಾದ್ರೂ ಸಿಬ್ಬಂದಿ ಅದನ್ನ ನೋಡ್ದವ್ರು ಇದ್ದಾರಾ? ಅಂದ್ರೆ ಒಂದು ಸಹಜವಾಗಿ ಸಿಬ್ಬಂದಿಗಳು ಹೋಟೆಲ್ಗೆ ಬರೋ ಗ್ರಾಹಕರನ್ನ ಗಮನಿಸ್ತಾ ಇರ್ತಾರೆ. ಈಗ ಯಾರೋ ಒಬ್ರು ಮ್ಯಾನೇಜರು ಅಲ್ಲಿ ಕೂತ್ಕೊಂಡಿರೋರು ಯಾರೋ ಗಮನಿಸ್ತಾ ಇರ್ತಾರೆ. ಆ ಥರ ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಗಮನಿಸಿದವ್ರು ಇದ್ದಾರಾ? ನಿಮ್ಗೆ ಹೇಳಿದಾರಾ? ಗಮನಿಸಿ ಹೇಳಿದಾರ ಅಂತ ನನಗೆ ಇನ್ನ ನನ್ ಕ್ಲಾರಿಟಿ ಇಲ್ಲ. ಬಿಕಾಸ್ ನಾನು ಯಾವ ಎಂಪ್ಲಾಯೀಸ್ ಹತ್ರನು ಮಾತಾಡಕ್ ಆಗ್ತಾನೆ ಇಲ್ಲ. ಬ್ಯಾಕ್ ಟು ಬ್ಯಾಕ್ ನನ್ ಕಾಲ್ಸ್ ಬರ್ತಾ ಇದೆ, ಮೀಡಿಯಾದಿಂದ ಬರ್ತಿದೆ, ಫ್ಯಾಮಿಲಿಯಿಂದ ಬರ್ತಿದೆ. ಎಲ್ಲರೂ ಪ್ಯಾನಿಕ್ ಸಿಚುಯೇಷನ್ ಅಲ್ಲಿ ಇದ್ದಾರೆ. ಕೆಲವು ಎಂಪ್ಲಾಯೀಸ್ ಹತ್ರ ಮಾತ್ರ ಮಾತಾಡಿದ್ದೀನಿ ನಾನು, ನಮ್ ಟೀಮ್ ಕೆಲವ್ರ ಹತ್ರ ಮಾತ್ರ ಮಾತಾಡಿದ್ದೀನಿ. ಅವ್ರು ಅಲ್ಲಿಂದ ಬಂದಿರೋ ಮಾಹಿತಿ ಪ್ರಕಾರ ಯಾರೋ ಬಂದು ಬ್ಯಾಗ್ ಇಟ್ಟು ಹೋಗಿದ್ದಾರೆ. ಆ ಬ್ಯಾಗ್ ಇಂದ ಬ್ಲಾಸ್ಟ್ ಆಗಿದೆ. ಆ ಬ್ಯಾಗ್ ಅಲ್ಲಿ ಒಂದು ಬ್ಯಾಟ್ರಿ ಸಿಕ್ಕಿದೆ, ID ಕಾರ್ಡ್ ಸಿಕ್ಕಿದೆ ಅಂತ 2 ಸತಿ ಬ್ಲಾಸ್ಟ್ ಆಯ್ತಂತೆ. ಅದು 2 ಸರಿ ಬ್ಲಾಸ್ಟ್ ಆಗಿದೆ ಅಂತ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಲಾಸ್ಟ್ ಆಗಿದೆ ಅಂತೆ. ಒಂದು 5 to 10 seconds ಗ್ಯಾಪ್ ಅಲ್ಲಿ 2 ಸತಿ ಬ್ಲಾಸ್ಟ್ ಆಗಿದೆ ಅಂತ. 5 to 10 seconds ಗ್ಯಾಪ್ ಅಲ್ಲಿ 2 ಸರಿ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಒಂದೇ ಬ್ಯಾಗ್ ನಲ್ಲಿ ಇಟ್ಟಿದ್ದಂತ ಸ್ಫೋಟಕದಿಂದ 2 ಸರಿ ಆಗಿರ್ಬೋದು ಅಂತನಾ? ಹೌದು ಹೌದು. ಇನ್ನು CCTVಗಳನ್ನೆಲ್ಲ ಹಾಕ್ಸಿದ್ರ ನೀವು ಕರೆಕ್ಟ್ ಆಗಿ? CCTV ಫುಟೇಜಸ್ ಎಲ್ಲ CCTV ಫುಟೇಜಸ್ ಇದೆ, ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಓಕೆ. ಅದು ಒಂದು ನಮ್ಗೆ ಗಾಡ್ ಕ್ರೇಜ್. ಎಲ್ಲ ರೆಕಾರ್ಡಿಂಗ್ಸ್ ಇದೆ ನಮ್ಮ ಹತ್ರ. ಎಲ್ಲಾನು ನಾವು ಕಂಪ್ಲೀಟ್ ಆಗಿ ಪೊಲೀಸ್ ಅವ್ರ ವಶಕ್ಕೆ ಕೊಟ್ಟಿದೀವಿ ಈಗ.